ಶರಣಬಸವೇಶ್ವರ ಮೈದಾನದಲ್ಲಿ ಜಾತ್ರಾ ಮೈದಾನದ ಒಂದು ಆವರಣದಲ್ಲಿ ಬಸವ ಜಯಂತಿ ಆಚರಣೆ ಮಾಡಬೇಕು ಅಂತ ಏನು ಸಮಿತಿ ನಿರ್ಧಾರ ಮಾಡಿದೆ. ಅದರ ಪ್ರಕಾರ ಇಲ್ಲಿ ಸಿದ್ಧತೆಯನ್ನು ನೋಡಲಿಕ್ಕೆ ಇಲ್ಲಿ ಬಂದಿದ್ದೀವಿ. 29ನೇ ತಾರೀಕು ಸಾಯಂಕಾಲ ಒಂದು ಬೃಹತ್ ಒಂದು ಸಮಾವೇಶ ಬಸವಣ್ಣನವರ ಮತ್ತು ಬಸವಾದಿ ಶರಣರ ವಚನ ಸಾಹಿತ್ಯದ ಬಗ್ಗೆ ಒಂದು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ 29ನೇ ತಾರೀಕು ಸಾಯಂಕಾಲ 5-6 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಏನೇನಾಗುತ್ತೆ ಸರ್ ಅವತ್ತು? ಇವತ್ತು ಏನಿರಲ್ಲ, ಅವತ್ತು ಬೃಹತ್ ಕಾರ್ಯಕ್ರಮ ಇರುತ್ತೆ. ರ್ಯಾಲಿ 30ನೇ ತಾರೀಕು ಇರುತ್ತೆ. ಹಾಗಾಗಿ ಆದರೆ 29ನೇ ತಾರೀಕು ಬಹಿರಂಗ ಸಭೆ ಇರುತ್ತೆ. ಎಲ್ಲ ಕಡೆಯಿಂದ ಎಲ್ಲ ಜಿಲ್ಲಾದ್ಯಂತ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಿಂದ ಎಲ್ಲ ಜನ ಬರ್ತಾರೆ ಅಂತ. ಇಲ್ಲ, ಅವ್ರಿಗೆ ಇನ್ನೂ ಅದ್ರ ಬಗ್ಗೆ ನಿರ್ಣಯ ಮಾಡಿಲ್ಲ, ಅದು ಸಮಿತಿಯವರು ನಿರ್ಣಯ ಮಾಡ್ತಾರೆ. ಇಲ್ಲ, ಇನ್ನು ಅದ್ರ ಬಗ್ಗೆ ಈ ಜಿಲ್ಲೆಯವರಿಗೆ ಅಂತ ಡಿಸೈಡ್ ಮಾಡಿದ್ದಾರೆ. ಹೊರಗಿನವ್ರಿಗೇನು ಕರಿಬೇಕು, ಯಾಕಂದ್ರೆ ಅವತ್ತು ದಿವಸ ಬಾಗಲಕೋಟೆಯಲ್ಲಿ ಒಂದು ಕಾರ್ಯಕ್ರಮ ಇದೆ. ಅದು 29-30 2 ದಿವಸ ಇದೆ ಅಲ್ಲಿನೂ. ಹಾಗಾಗಿ ಅದೆಲ್ಲ ಅವೈಲಬಿಲಿಟಿ ನೋಡಿಕೊಂಡು ಸಮಿತಿಯವರು ಡಿಸೈಡ್ ಮಾಡಿ ಬರ್ಬೋದು. ಒಂದು 25,000 ಜನ ಬರ್ಬೋದು ಅಂತ ನಿರೀಕ್ಷೆ ಇದೆ. ಇಲ್ಲ, ಒಕ್ಕಟ್ಟಾಗಿ ಮಾಡಬೇಕು, ಬಸವ ತತ್ವ ಜನರಿಗೆ ತಲುಪಿಸ್ತಕ್ಕಂಥದ್ದು ಒಂದು ಪ್ರಯತ್ನ ಇದೆ ಅಷ್ಟೇ, ಮತ್ತೇನೂ ಇಲ್ಲ. ಯಾಕಂದರೆ ಬೇರೆ ಬೇರೆ ಮಾಡಿ ಆಮೇಲೆ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಜನ ಜಾಸ್ತಿ ಅಂದರೆ ಒಗ್ಗಟ್ಟಾಗಿ ಮಾಡಿದ್ರೆ ಜನ ಜಾಸ್ತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಮತ್ತು ಬಸವ ತತ್ವ ಜನರಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಅದೆಲ್ಲ ಅದಕ್ಕೆ ಏನು ಸಂಬಂಧ ಇಲ್ಲ. ಇದು ಮೊದಲೇನೆ ಅದಕ್ಕೆ ಏನೂ ಸಂಬಂಧ ಇಲ್ಲ. ಇದು ನಮ್ಮ ಒಂದು ಜಿಲ್ಲೆದಾಗ ಆದರೆ ಆಗ್ತದೆ, ಅದಕ್ಕೆ ಏನು ಸಂಬಂಧ ಇಲ್ಲ. ಯಾವುದು ಅದಕ್ಕೇನು ಸಂಬಂಧ, ಅದು ಏನು ಇನ್ನೂ ಅದ್ರ ಬಗ್ಗೆ ಇಲ್ಲ ಅದ್ರ ಬಗ್ಗೆ ನೋಡಿ, ಈಗಾಗಲೇ ಕ್ಯಾಬಿನೆಟಲ್ಲಿ ಚರ್ಚೆ ನಡೆದಿದೆ, ಚರ್ಚೆ ಮುಂದುವರಿತಾ ಇದೆ. ಇನ್ನೂ ಅದ್ರ ಬಗ್ಗೆ ನಿರ್ಧಾರ ಆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರ ಅಭಿಪ್ರಾಯ ಕೇಳ್ತಾ ಇದ್ದಾರೆ, ಚರ್ಚೆ ಮುಂದುವರೆದಿದೆ ಅಷ್ಟೇ. ಅದ್ರ ಬಗ್ಗೆ ಏನು ಇಲ್ಲ ಆ ರೀತಿ ಮೂಲ ಪ್ರತಿ ಹೆಂಗೆ ಅದ್ರ ಬಗ್ಗೆ ಏನು ನೋಡಿ, ಎಲ್ಲ ಸಚಿವರಿಗೆ ಮಾಹಿತಿ ಕೊಡಲಾಗಿದೆ. ಆ ಮಾಹಿತಿಯನ್ನು ಸಚಿವರು ತೊಗೊಂಡು ತಮ್ಮ ಅಭಿಪ್ರಾಯನ ಹೇಳ್ತಾ ಇದ್ದಾರೆ. ಹಾಗಾಗಿ ಚರ್ಚೆ ಅಪೂರ್ಣ ಇದೆ, ಚರ್ಚೆ ಪೂರ್ತಿ ಆಗಲಿಕ್ಕೆ ಆಗೇ ಇಲ್ಲ. ಅವತ್ತು ಮೊನ್ನೆಯ ಕ್ಯಾಬಿನೆಟಲ್ಲಿ ಚರ್ಚೆ ಪೂರ್ತಿ ಆಗಲಿಲ್ಲ, ಚರ್ಚೆ ಅಪೂರ್ಣ ಇದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಏನು ಹೇಳಿದ್ರು, ಮತ್ತು ಮುಂದಿನ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಆದರೆ ಮುಂದೆ 24ನೇ ತಾರೀಕು ಮಲೈ ಮಹದೇಶ್ವರದಲ್ಲಿದೆ. ಹಾಗಾಗಿ ಆ ಭಾಗದ ಎಲ್ಲ ಒಂದು ಇಶ್ಯೂಸ್ ಬರ್ತಾ ಇದೆ. ಮುಂದಿನ ಕ್ಯಾಬಿನೆಟಲ್ಲಿ ಇದು ಚರ್ಚೆಗೆ ಬರುತ್ತೆ. ಇಲ್ಲ, ನೀವು ಅದು ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದೀರಾ. ಒಂದೇ ವರದಿ ಅದು. ಅಲ್ಲ, ಡಾಟಾ ಕಲೆಕ್ಷನ್ ಮಾಡಿರೋದು ಕಾಂತರಾಜ್ ವರದಿ ಅವರೇ. ಡಾಟಾ ಕಲೆಕ್ಷನ್ ಮಾಡಿದ್ಮೇಲೆ ಅವ್ರದ್ದು ಟರ್ಮ್ ಮುಗಿದ್ಮೇಲೆ ಇವ್ರಿಗೆ ಅಪಾಯಿಂಟ್ ಮಾಡಿದ್ದಾರೆ. ಬೇರೆ ವರದಿ ಹಂಗಾಗಿ ನೀವು ದಿಸ್ ಇಸ್ ನ್ಯೂಸ್ ಟು ಮೀ, ಹಂಗೇನಿಲ್ಲ. ಕಾಂತರಾಜ್ ವರದಿ ಅವರೇ, ಕಾಂತರಾಜ್ ಅವ್ರ ಸಮಿತಿ ಇದ್ದಾಗಲೇ ಅದು ಗಣತಿ ಆಗಿದ್ದು. ಅದಾದಮೇಲೆ ಟರ್ಮ್ ಮುಗಿದ್ಮೇಲೆ ಜಯಪ್ರಕಾಶ್ ಹೆಗಡೆ ಅವರನ್ನು ಅಪಾಯಿಂಟ್ ಮಾಡಿದ್ದಾರೆ. ಅದು ಮುಂದುವರೆದಿರುತ್ತೆ. ಅದರ ಜಿಸ್ಟನ್ನು ಕೊಟ್ಟಿದ್ದಾರೆ. ಒಂದ್ ಕಡೆ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತ ವಿರೋಧ ಪಕ್ಷದವರು ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕ ಆಗ ನಿಟ್ಟಿನಲ್ಲಿ ಜನಿವಾರ ಇದ್ದವರಿಗೆ ಎಕ್ಸಾಮ್ ನೋಡಿ, ನಮ್ಮ ಅಧಿಕಾರಿಗಳು ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ರಿಲಿಜನ್ಗೆ ಸಮಾನ ಹಕ್ಕನ್ನು ಕೊಟ್ಟಿದ್ದಾರೆ. ಹಾಗಾಗಿ ಡಿಸ್ಕ್ರಿಮಿನೇಷನ್ ಪ್ರಶ್ನೆನೇ ಇಲ್ಲ. ನಮ್ಮ ಸರ್ಕಾರ ಎಲ್ಲ ಸಮಾಜದ ಪರವಾಗಿದೆ. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತನೂ ಕೂಡ ಇದೆ. ಯಾವುದೇ ನಮ್ಮ ಸರ್ಕಾರ ಯಾವುದೇ ರೀತಿಯಾಗಿ ಯಾರ ವಿರುದ್ಧನೂ ಇಲ್ಲ. ಹಾಗಾಗಿ ಇದೊಂದು ಏನಂದರೆ ಸುಮ್ಮನೆ BJPಯವರು ಇದ್ರ ಬಗ್ಗೆ ಆ ರೀತಿ ಆಗಿದ್ದು. ಯಾಕಂದರೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಸಂಬಂಧಪಟ್ಟ ಸಚಿವರು ಹೇಳಿದ್ದಾರೆ. ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಹಾಗೆ ಯಾಕೆ ಅಂದ್ಕೊಳ್ತಾ ಇದ್ದಾರೆ ಅವರು? ಸುಮ್ಮನೆ ಜನರಲ್ಲಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡೋದವ್ರು ಬೇರೆ ಕೆಲಸ ಎಲ್ಲ ಮಾಡೋದಕ್ಕೆ ಈ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಇವರಿಗೆ ಹೈಯರ್ ಎಜುಕೇಷನ್ ಸಚಿವರು ಮಾತಾಡಿದ್ದೀನಿ. ಅದ್ರ ಬಗ್ಗೆ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದ್ರ ಕರೆಕ್ಟ್. ಅದಕ್ಕೇನೆ ಅದ್ರ ಬಗ್ಗೆ ಪರಿಹಾರದ ಬಗ್ಗೆನೂ ಒಂದು ಸಮಾಲೋಚನೆ ನಡೀತಾ ಇದೆ, ಏನು ಮಾಡಬೇಕು ಅಂತ. ಯಾರಿಗೂ ಅನ್ಯಾಯ ಆಗಿ ಬಿಡಲ್ಲ. ನೋಡಿ, ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ನಾವು ಸಮಾಜ ಕಟ್ಟೋಕ್ಕಾಗಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಆದ್ರೇ ಇವತ್ತು ಸಮಾಜ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆ. ನಮ್ಮ ಸರ್ಕಾರ ಯಾವುದೇ ಧರ್ಮದ ಬಗ್ಗೆ, ಎಲ್ಲ ಧರ್ಮಕ್ಕೆ ನಾವು ಗೌರವ ಕೊಡ್ತೀವಿ. ಎಲ್ಲ ಧರ್ಮದ ಭಾವನೆಗಳನ್ನು ನಾವು ಅವ್ರ ಜೊತೆಗಿದ್ದೀವಿ.
ಈ ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದೇ ನಮ್ಮ ಸರ್ಕಾರದ ಒಂದು ಬದ್ಧತೆ ಇದೆ. ನಾವು ಯಾರ ವಿರುದ್ಧನೂ ಇಲ್ಲ, ನಾವೆಲ್ಲರ ಪರ ಇದ್ದೀವಿ.